ಇವತ್ತು ಹುಷಾರಿಲ್ಲ ಅಂದ್ಬಿಟ್ಟು ಮನೇಲಿ ಮಲ್ಕೊಂಡಿದ್ದೆ. ಫ್ರೆಂಡ್ ಬಂದ, ಬಾ ಮಗ ಮೊಬೈಲ್ ತಗೋಬೇಕು ಅಂದ. ಸರಿ ಆಯಿತು ಬಾಪ ಅಂದ್ಬಿಟ್ಟು ಅವನ ಜೊತೆಲಿ ಮೊಬೈಲ್ ತರೋಕ್ಕಂತ ಹೋದ್ವಿ. ಗಾಡಿ ಸೈಡ್ಗೆ ಹಾಕಿದ್ವಿ, ಶೋರೂಮ್ ಒಳಗೆ ಹೋದ್ವಿ. ಅಲ್ಲಿ ಡೆಮೋ ಪೀಸ್ ಚೆಕ್ ಮಾಡ್ಕೊಂಡಿದ್ದೆ. ಅವನ ಫೋನಲ್ಲಿ EMIಗಳು ಅದೇನೇನೋ ಕೇಳ್ತಾ ಇದ್ದ, ಏನು ರೇಟು ಎತ್ತ ಅಂತ ಕೇಳ್ತಾ ಇದ್ದ. ಆಮೇಲೆ ಅಲ್ಲೇ ಸುಮ್ಮನೆ ಅವ್ರದ್ದು ವೀಡಿಯೋ ಮಾಡಿಕೊಂಡು, ಮೊಬೈಲ್ ತೊಗೊತಾ ಇರೋದು ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ ನಾನು. ಆಮೇಲೆ ಕಾಸು ಎಷ್ಟಿದೆ ಅಂತ ಎಣಿಸ್ಕೊಂಡು ಕೂತಿದ್ದ. ಹಂಗೆ ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ. ಅಲ್ಲಿ ಏನು ಮಾಡೋದು, ಬೇರೆ ಕೆಲಸ ಇಲ್ಲ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಇವ್ರು ಬಂದರು, ಸೌಂಡ್ ಬಂತು, ಅದಕ್ಕೆ ಅಲ್ಲೂ ಕ್ಯಾಮ್ರಾ ತಿರ್ಗಿಸ್ದೆ. ನೋಡಿ ಅವ್ರು ಅಮೌಂಟ್ ಕೇಳ್ತಾಯಿದ್ರು, ಅವ್ರು ಅಮೌಂಟ್ ಇಲ್ಲ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಇನ್ನೊಂದು ಡೆಮೋ ಪೀಸ್ನ ನೋಡ್ತಾ ಇದ್ದೆ, S23 ನೋಡಿ. ಅದಾದಮೇಲೆ ಅವನೇನೋ ಮಾತಾಡ್ತಾ ಇದ್ದ. ಮತ್ತು ಆಯಿತು ಸರಿ ಇವಾಗ ಆಗಲ್ಲ, ಸಾಯಂಕಾಲ ಬನ್ನಿ ಅಂತಂದರು. ಸರಿ ಅಂದ್ಬಿಟ್ಟು ನಾವು ಹೇಳ್ಬಿಟ್ಟು ಹೋಟ್ಲ್ ಕಡೆ ಬಂದ್ವಿ. ಹೋಟ್ಲಲ್ಲಿ ಎಗ್ ರೈಸು ಮತ್ತು ಒಂದು ಬಿರಿಯಾನಿ ತಿಂದ್ಕೊಂಡು ಮನೆ ಹತ್ರಕ್ಕೆ ಹೋಗೋಣ ಅಂದ್ಕೊಂಡಿದ್ದು. ಅಲ್ಲಿ ಮತ್ತೆ ಮನೆ ಕಡೆ ಬಂದ್ವಿ. ಮತ್ತು ಅದಾದಮೇಲೆ ಫೋನ್ ಬಂತು, ಸರಿ ಬನ್ನಿ ಅಂದ್ಬಿಟ್ಟು ಫೋನ್ ಹಾಕಿದ್ರು. ಇವಾಗ ರೆಡಿಯಾಗಿದೆ, EMI ಎಲ್ಲ ಆಗಿದೆ, ನಿಮ್ಮದು ಅಪ್ರೂವಲ್ ಆಗಿದೆ, ಬನ್ನಿ ಅಂತಂದರು. ಸರಿ ಅಂದ್ಬಿಟ್ಟು ಮತ್ತೆ ಹೋದ್ವಿ ಮೊಬೈಲ್ ಅಂಗಡಿಗೆ. ಮತ್ತು ಫೋನ್ ಎಲ್ಲ ಆಯಿತು, ಬಾಕ್ಸ್ ಕೊಟ್ಟರು, ಅನ್ಬಾಕ್ಸಿಂಗ್ ಮಾಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ನೋಡಿ ಹೆಂಗಿದೆ S23 ಅಲ್ಟ್ರಾ. ನೋಡಿ ಫುಲ್ಲು ಸ್ಕ್ರೀನ್ ತೆಗಿತಾ ಇದ್ದಾನೆ, ಫುಲ್ಲು ಆನ್ ಮಾಡ್ತಾ ಇದ್ದಾನೆ ಮೊಬೈಲು. ನೋಡಿ ಇವಾಗ ಆನ್ ಮಾಡಿಕೊಂಡು ಫುಲ್ಲು ಖುಷಿಯಾಗಿದ್ದ ಹುಡುಗ. ನೋಡಿ ಎಲ್ಲ ಫೋನೆಲ್ಲ ತೋರಿಸ್ತಾ ಇದ್ದಾನೆ. ಅಲ್ಲಿಂದ ಅದ್ಯಾವುದೋ ಇದ್ದು ಪಾಂಪ್ಲೆಟ್ ಕೊಟ್ಟು ಹೋಗಿಟ್ಟಿದ್ರು, ಅದನ್ನು ವಿಡಿಯೋ ಮಾಡಿದೆ. ಅಲ್ಲಿಂದ ಕ್ಯಾಶ್ ಎಣಿಸ್ಬಿಟ್ಟು ಡೌನ್ ಪೇಮೆಂಟ್ ಏನಿದೆ ಅದನ್ನು ಕೊಡ್ತಾ ಇದ್ದ. ಆಮೇಲೆ ಮಿಕ್ಕಿದ್ದು ನೋಡಿ ಇದಾವಾಗ ಕೆಳಗೆ ಬೀಳ್ತಾ ಇರುತ್ತೆ, ನಾವು ಎತ್ಕೋಬೇಕು, ಯಾರೂ ಎತ್ಕೊಡಲ್ಲ. ಅಲ್ಲಿಂದ ಫುಲ್ಲು ಫೈನಲಿ ಫೋನೆಲ್ಲ ತೊಗೊಂಡು ಮತ್ತೆ ಮನೆ ಕಡೆ ಬರ್ತಾ ಇದ್ವಿ. ನೋಡಿ ಫಸ್ಟು ಅಲ್ಲಿ ಗಾಡಿ ಹತ್ರ ಹೋಗ್ಬಿಟ್ಟು ಹಂಗೆ ರನ್ನಿಂಗ್ ವೀಡಿಯೋ ಮಾಡಿಕೊಂಡು ಗಾಡಿ ಹತ್ರ ಹೋಗ್ಬಿಟ್ಟು ಅವ್ನು ಫುಲ್ಲು ಖುಷಿಯಾಗಿದ್ದ ಹುಡುಗ. ಹೋಗಿ ಗಾಡಿ ಹತ್ರ ಹೋಗಿ ಫೈನಲಿ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಈ ಕಡೆ ಬರ್ತಾಯಿದ್ವಿ ಮನೆ ಕಡೆ. ಅಲ್ಲಿ ನೋಡಿದ್ರೆ ಸ್ವಲ್ಪ ಜಾಮ್ ಆಗಿಬಿಟ್ಟಿತ್ತು ನೋಡಿ, ಅದಕ್ಕೋಸ್ಕರ ಲೇಟ್ ಆಗಿಬಿಡ್ತು. ಆಮೇಲೆ ಹಂಗೆ ಮತ್ತೆ ಜಾಮ್ ಕ್ಲಿಯರ್ ಆಯಿತು, ಹಂಗೆ ಬರ್ತಾಯಿದ್ವಿ ಮನೆ ಕಡೆ. ಫೈನಲಿ ಮನೆ ಹತ್ರ ರೀಚ್ ಆಗಿದ್ವಿ. ನಮ್ಮ ಫ್ರೆಂಡು ಬಡ ದೋಸ್ತ್ ಗಾಡಿ ಹಾಕ್ಕೊಂಡು ಕೂತಿದ್ದ. ನೋಡಿ ಮಿರರ್ ಹತ್ರ ಹೆಂಗೆ ಆಲ್ಟ್ರೇಷನ್ ಮಾಡಿದ್ದಾನೆ ಇವನು. ಅಲ್ಲಿಂದ ಬಾ ಮಗ ಒಂದು ಡ್ಯೂಟಿ ಬಿತ್ತು ಅಂದ್ಬಿಟ್ಟು ಪಿಕಪ್ ಕರ್ಕೊಳೋದ. ನಮ್ಗಲ್ಲಿ ಮನೆ ಹತ್ರ ಕೆಲಸ ಇರಲಿಲ್ಲ, ಅದಕ್ಕೆ ಬಾ 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 ಅಂತ ಕರ್ಕೊಳೋದ. ಗಾಡಿನ ತೊಗೊಂಡೋಗಿ ಲೋಡಿಂಗ್ ಪಾಯಿಂಟ್ ಹತ್ರ ಹಾಕ್ಬಿಟ್ಟು ಅಲ್ಲಿ ಫಸ್ಟು ಡೋರ್ ತೆಗ್ದು ನೋಡಿ ಇದೇ ಲೋಡ್ನ ಹಾಕಕ್ಕೆ ಹೋಗಿದ್ದಿದ್ದು ನಾವು. ನೋಡಿ ಅಲ್ಲೆಲ್ಲ ಫುಲ್ಲು ಈಗ ಲೋಡ್ ಹಾಕ್ತಾರೆ. ನೋಡಿ ಫುಲ್ ಲೋಡು ಮೆಟೀರಿಯಲ್ ಎಲ್ಲ ಹಾಕ್ತಾಯಿದ್ದಾರೆ. ಫುಲ್ಲಲ್ಲೆಲ್ಲ ಕ್ಲೋಸ್ ಮಾಡಿಕೊಂಡು ಲೋಡೆಲ್ಲ ಆದಮೇಲೆ ಮತ್ತೆ ಡ್ರಾಪ್ಗೆ ಹೋಗ್ತಾಯಿದ್ವಿ. ಅವನು ಸರಿ ನಾವು ಮನೆ ಕಡೆ ಹೋಗ್ಬಿಡ್ತೀವಿ, ನೀನು ಹೋಗಿ ಅನ್ಲೋಡ್ ಮಾಡಿಬಿಟ್ಟು ಹೋಗು ಮನೆಗೆ ಅಂತ ಹೇಳಿಬಿಟ್ಟು ಹಂಗೆ ಬರ್ತಾ ಇದ್ವು. ಅಲ್ಲಿ ನೋಡಿದ್ರೆ ಮತ್ತೆ ಅವನು ಬಾ ಬರ್ಗರ್ ತಿನ್ನೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅದ್ಯಾವುದೋ ವಡಾಪಾವ್ ಕೊಡಿಸ್ತಾ. ನೋಡಿ ಇಲ್ಲೆಲ್ಲ ಬಂದು ಇಲ್ಲಿ ವಡಾಪಾವ್ ತಿಂದ್ಕೊಂಡು ಅವನು ಇದಕ್ಕೆ ಹೋದ, ನಾವು ಮನೆಗೆ ಬಂದು